ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, Ramrah shirts, panche kurti, fancy sarees, ಸ್ಯಾರಿ, ಪೆಟಿಕೋಟ್, ಗ್ರೂಪ್ ರೇಷಾ ಕಾರ್ಯಕ್ರಮ, ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ಪಿವಿಆರ್ ಸಿಲ್ಕ್ ವ್ಯವಸ್ಥಾಪಕರು ರಾಮಕೃಷ್ಣ ಸರ್ ಅವರು ಸಂಪರ್ಕಿಸಿ. ನೆಲವಂಕಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಸರಳವಾದರೂ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಎನ್ ರಾಧಮ್ಮ, ರಘುನಾಥ ರೆಡ್ಡಿ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗೌತಮಿ ಮುನಿರಾಜ್ ಅವರು ಹಾಗೂ ಹಾಲಿ ಸದಸ್ಯರು, ಗೌರವಾನ್ವಿತ ಹಿರಿಯರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಬಾಬು ರೆಡ್ಡಿ ಹಾಗೂ ವಿನೋದ್ ರವರು, ಪಂಚಾಯಿತಿ ಕಾರ್ಯದರ್ಶಿ ಚಂದ್ರಶೇಖರ್ ಮತ್ತು ಎಲ್ಲ ಜಲಗಾರರು, ಸಿಬ್ಬಂದಿ ವರ್ಗದವರು, ಕಿರಣ್ ಅವರು, ಸಾರ್ವಜನಿಕರು ಹಾಗೂ ಎಲ್ಲರ ವಿಶ್ವಾಸದೊಂದಿಗೆ ಈ ದಿನ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯರು ಹಾಗೂ ಸಮಾಜ ಸೇವೆ ಮುಖಂಡರು ಹಾಗೂ ಎಲ್ಲರ ವಿಶ್ವಾಸ ಪಡೆದ ನಾಯಕ ರಘುನಾಥ ರೆಡ್ಡಿ ಅವರು ಮಾತನಾಡಿ, 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಗೌರವಾನ್ವಿತ ಚುನಾಯಿತ ಸದಸ್ಯರು ಬಾಬು ರೆಡ್ಡಿ ಹಾಗೂ ಗೌತಮಿ ಮುನಿರಾಜು, ವಿನೋದ್ ಅವರು, ಪಂಚಾಯಿತಿ ಕಾರ್ಯದರ್ಶಿ ಚಂದ್ರಶೇಖರ್ ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ನಮ್ಮ ದೇಶಕ್ಕೆ ಹಲವಾರು ಗಣ್ಯರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಗೂ ಮಹಾತ್ಮ ಗಾಂಧೀಜಿ ಮಾಡಿರುವ ತ್ಯಾಗ ನಾವು ಈ ದಿನ ನೆನಪಿಸಿಕೊಳ್ಳಬೇಕು ಹಾಗೂ ಅವರು ಮಾಡುವ ಸಾಧನೆ, ಈಗ ನೆಮ್ಮದಿಯಿಂದ ಬದುಕು ಜೀವನ ನೀಡಿದ ಮಹಾನ್ ನಾಯಕರ ಹಬ್ಬಗಳನ್ನು ಎಲ್ಲರಿಗೂ ತಿಳುವಳಿಕೆ ನೀಡಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಸರ್ಕಾರಿ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸಾಮಾನ್ಯರು ಭಾಗವಹಿಸಬೇಕು ಎಂಬುದಾಗಿ ಸಲಹೆ ಸೂಚನೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ವಕೀಲರು ಮುನಿರಾಜ್ ಅವರು ಮಾತನಾಡಿ, ಈ ದಿನ ಗ್ರಾಮ ಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ರಾಧಮ್ಮ, ರಘುನಾಥ ರೆಡ್ಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಗಳ ಸ್ವಚ್ಛತೆ ಹಾಗೂ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸುವುದು ಸಂತೋಷದ ವಿಚಾರ. ಈ ದಿನ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಸಲಹೆ ಸೂಚನೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಕಾರ್ಯದರ್ಶಿ ಚಂದ್ರಶೇಖರ್ ಅವರು ಮಾತನಾಡಿ, ಈ ದಿನ ಕಾರ್ಯಕ್ರಮ ರೂವಾರಿಗಳು, ಅಧ್ಯಕ್ಷರು ಹಾಗೂ ಸದಸ್ಯರು, ಪಂಚಾಯಿತಿ ಎಲ್ಲ ನೌಕರರು ಎಲ್ಲರ ಸಹಭಾಗಿತ್ವದಲ್ಲಿ ಈ ದಿನ ಕಾರ್ಯಕ್ರಮ ಯಶಸ್ಸು. ಪ್ರತಿ ವರ್ಷವೂ ಇದೇ ರೀತಿ ನೆಲವಂಕಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಪ್ರತಿಯೊಬ್ಬರ ಸಹಕಾರ ಯಶಸ್ಸಿಗೆ ಶುಭ ಹಾರೈಸುತ್ತಾರೆ. ಈ ದಿನ ಈ ಸಭೆಗೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಅಧ್ಯಕ್ಷರು ರಾಧಮ್ಮ, ರಘುನಾಥ ರೆಡ್ಡಿ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಹಲವಾರು ಗಣ್ಯರು ನಮ್ಮ ದೇಶಕ್ಕಾಗಿ ದುಡಿದು ನಮ್ಮ ದೇಶದ ಒಂದು ಹಂತವಾಗಿ ಯಾವ ಕಡೆ ಏನೇನು ಮಾಡಬೇಕು ಏನು ಅಂತ ನೆಮ್ಮದಿಯಿಂದ ಬದುಕೋದಕ್ಕೆ ಮಾರ್ಗದರ್ಶನ ಕೊಟ್ಟು ಹಲವಾರು ಗಣ್ಯರ ಒಂದು ದಿನಾಚರಣೆ ಅಂತ ಹೇಳ್ಬೋದಕ್ಕೆ ನಾನು ಒಂದು ಮಾತು ಹೇಳುತ್ತಾ, ಒಂದು ಈ ಹಬ್ಬಗಳನ್ನು ಎಲ್ಲರೂ ನಾವು ಪಾಲನೆ ಮಾಡಿ ಪ್ರತಿಯೊಬ್ಬರು ನಮ್ಮ ಸಿಬ್ಬಂದಿಯವರಾಗ್ಬೋದು, ನಮ್ಮ ಸದಸ್ಯರಾಗ್ಬೋದು, ನಾವೆಲ್ಲರೂ ಸರ್ಕಾರದ ಸೇವೆಯನ್ನು ಭಾಗವಹಿಸಿ ನಮ್ಮ ಕಾರ್ಯಕ್ರಮಗಳನ್ನು, ಈ ಸರ್ಕಾರದ ಹಬ್ಬಗಳನ್ನು ಎಲ್ಲರಿಗೂ ತಿಳುವಳಿಕೆಯನ್ನು ಕೊಟ್ಟು ಇದು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಜಾಸ್ತಿಯಾಗಿ ಮಾಡುವ ಹಬ್ಬಗಳಾಗಿ ಎಲ್ಲರೂ ಇದನ್ನು ಪಾಲನೆ ಮಾಡಿ ಪರಿವರ್ತನೆ ಮಾಡಬೇಕಾಗಿ ಒಂದೊಂದು 2 ಮಾತುಗಳನ್ನ ಆಡಿಕೊಟ್ಟು ಎಲ್ಲ ಅವ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಅಧ್ಯಕ್ಷರು ರಾಧಮ್ಮ, ರಘುನಾಥ್ ರೆಡ್ಡಿಯವರು ಮತ್ತು ನಮ್ಮ ವಕೀಲರಾದ ಮುನಿರಾಜನವರು ಮತ್ತು ನಮ್ಮ ಮೆಂಬರ್ ಬಾಬು ರೆಡ್ಡಿಯವರು ಮತ್ತು ನಮ್ಮ ಮೆಂಬರ್ ವಿನೋದ್ ಅವರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ನೌಕರರು ಈ ದಿನ ಈ ಒಂದು ಗಣರಾಜ್ಯೋತ್ಸವ ಅಂಗವಾಗಿ ಎಲ್ಲರೂ ಸೇರಿರುವುದು ನಮ್ಮ ಒಂದು ಉದ್ದೇಶ. 76ನೇ ಗಣರಾಜ್ಯೋತ್ಸವ ಈ ದಿನದ ಎಲ್ಲ ನಮ್ಮ ದೇಶದಲ್ಲೇ ಇದು ಆಚರಣೆಯನ್ನು ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಈ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಕಾರ್ಯಕ್ರಮ ಸರ್ಕಾರದಿಂದ ಮಾಡಿರುವ ಒಂದು ಕಾರ್ಯಕ್ರಮ ಮತ್ತು ನಮ್ಮ ಹಕ್ಕೂ ಇದು. ಫೆಬ್ರವರಿ 26 ಬಂದರೆ ಜನವರಿ 26 ಬಂದರೆ ಸದಸ್ಯರು, ನಮ್ಮ ಸೆಕ್ರೆಟರಿ ಸಾಹೇಬರು ಹಾಗೂ ಇಲ್ಲಿ
ನೆಲವನ್ ಗ್ರಾಮ ಪಂಚಾಯತಿ ಸಿಬ್ಬಂದಿ ಎಲ್ಲ ಇಲ್ಲಿ ಏನೇ ಕಾರ್ಯಕ್ರಮ ನಡೆದ್ರು ಸಿಬ್ಬಂದಿ ಮುಖ್ಯ. ನಿಮ್ಮಿಂದ ಸ್ವಲ್ಪ ಪಂಚಾಯತಿ ಈ ಪ್ರೋಗ್ರಾಮ್ಸ್ ಅದು ಇದು ಹೆಚ್ಚಾಗಿ ನಡೀತಾ ಇದೆ. ಅದೇ ರೀತಿ ಈ ನಡುವೆ ನಮ್ಮ ರಾಧಮ್ಮ ರಂಗನಾಥ್ ರೆಡ್ಡಿ ಅವರು ಸ್ವಲ್ಪ ಕೆಲಸ ಕಾರ್ಯಗಳು ಮಾಡಿಸ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಕ್ಲೀನಿಂಗ್ಸ್ ಅದು ಇದು ಸ್ವಲ್ಪ ಜೋರಾಗಿ ನಡೀತಾ ಇದೆ. ಪರವಾಗಿಲ್ಲ, ಇಷ್ಟು ಮಾತ್ರ ನಡ್ಸ್ಕೊಂಡು ಹೋಗ್ತಾರೆ ಅಂದರೆ ಸಂತೋಷ. ಈ ದಿನ ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಗಣರಾಜ್ಯೋತ್ಸವ ದಿನಾಚರಣೆ. ಅದು ಒಂದು ದಿನಾಚರಣೆನೆ. ಯಾಕೆ ದಿನಾಚರಣೆ ಅಂತ ಕರಿತೀವಿ ಅಂದರೆ, ಆವಾಗ ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947 ಆಗಸ್ಟ್ ಮಧ್ಯರಾತ್ರಿ. ಬ್ರಿಟಿಷರನ್ನ ನಮ್ಮ ಭಾರತ ದೇಶದಿಂದ ವಿಮೋಚನೆ ಮಾಡಿದ್ದು ಆವತ್ತು ಸ್ವಾತಂತ್ರ್ಯ ದಿನಾಚರಣೆ. ಗಣರಾಜ್ಯೋತ್ಸವ ಇವತ್ತು ಅದನ್ನ ಚಾಲನೆ ಮಾಡ್ತಾ ಇರೋದು 26 ಜನವರಿ 26, 1948 ಇದು ಸ್ಟಾರ್ಟ್ ಆಗಿದ್ದು. ಮತ್ತೆ ಅದು 2ನೇ ಸಾರಿ 56 ಒಂದ್ಸಾರಿ ನಡೆಯುತ್ತೆ. ಅದಕ್ಕೋಸ್ಕರ ಈ ಗಣರಾಜ್ಯೋತ್ಸವಕ್ಕೆ ಆಗಿನ ಪ್ರಧಾನ ಮಂತ್ರಿಗಳು ನೆಹರು ಅವರ ನೇತೃತ್ವದಲ್ಲಿ ನಡೆದಂತಹ ಗಣರಾಜ್ಯೋತ್ಸವ ಪ್ರತಿ ರಾಜ್ಯದಲ್ಲೂ ನಡೆಸ್ತಾರೆ. ಪ್ರತಿ ರಾಜ್ಯದಲ್ಲೂ ಈ ಹಬ್ಬ ಆಚರಣೆ ಮಾಡ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ನಮ್ಮ ನೆಲವಂಗಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸಂತೋಷದ ದಿನ. ಈ ದಿನ ನಾವು ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ನೆಹರು ಇಂಥವ್ರನ್ನೆಲ್ಲ ನಾವು ಗುರುತು ಮಾಡಿಕೊಂಡು ಈ ಗಣರಾಜ್ಯೋತ್ಸವವನ್ನು ನಾವಿಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಎಲ್ರಿಗೂ ಧನ್ಯವಾದಗಳು. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಏನು ಜನ ಇದ್ರು, ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಭಾಷೆ ಮಾತಾಡೋದು, ಅದು ಅವ್ರದ್ದೇ ಸಪ್ರೇಟ್ ಆಗಿ ಗುರುತಿಸ್ಕೊಳ್ಳೋಕ್ಕೆ ಒಂದು ಗಡಿನ ಗುರುತಿಸ್ತಾರೆ. ಅವಾಗ 1947 ಸ್ವತಂತ್ರ ಬಂದ ನಂತರ ಆವಾಗೇ ಸ್ಟಾರ್ಟ್ ಆಗೋಗುತ್ತೆ ಭಾಷಾವಾರ ಪ್ರಾಂತಗಳಾಗಿ ವಿಂಗಡಣೆ ಮಾಡಬೇಕು ಅಂತ. ಅದು ಕೆಲವು ಹಿರಿಯರು ಮುಖಂಡರು ಅದನ್ನು 1948 ಆ ಟೈಮಲ್ಲಿ ಗಣರಾಜ್ಯೋತ್ಸವ ಅಂದರೆ ಗಣಗಳಾಗಿ ವಿಂಗಡಣೆ ಮಾಡಿದ್ದು ನಮ್ಮ ಭಾರತ ದೇಶವನ್ನು. ಅಂದರೆ ತೆಲುಗು ಮಾತಾಡೋರು ಆಂಧ್ರ ಪ್ರದೇಶ, ಕನ್ನಡ ಮಾತಾಡೋರು ಕರ್ನಾಟಕ, ಅವಾಗಿದ್ದು ಮೈಸೂರು ರಾಜ್ಯ, ತಮಿಳು ಮಾತಾಡೋರು ತಮಿಳುನಾಡು, ಕೇರಳ, ಈ ಥರ ಏನೇನು ರಾಜ್ಯಗಳು ವಿಂಗಡಣೆ ಆಗಿದೆಯೋ ಅದಕ್ಕೆ ನಾವು ಬರುತ್ತೆ. ಅದೇ ಥರ ಇವತ್ತು ವರ್ಷ ನಾವು ಯಾವ ಥರ ಹಬ್ಬ ಮಾಡ್ತೀವೋ ಇವತ್ತು ಸಹ ನಮ್ಮ ನೆಲವಂಗಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಶುಭ ಹಬ್ಬವನ್ನು ಸಹ ಇವತ್ತು ಈ ದಿನ ಮಾಡ್ತಾ ಇದ್ದೀವಿ. ಈ ಹಬ್ಬಕ್ಕೆ ಎಲ್ಲರೂ ಆಗಮಿಸಿದ್ದೀರಾ. ಈ ಹಬ್ಬದ ಪ್ರಯುಕ್ತ ನಮ್ಮ ವಕೀಲರವರು 2 ಮಾತುಗಳನ್ನು ಆಡಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ. ಮಾತಾಡಿ, ಸ್ಟಾರ್ಟ್ ಮಾಡಿ. ಗಣರಾಜ್ಯೋತ್ಸವ, ಗಣತಂತ್ರ ದಿನಾಚರಣೆ 50 ಅಂತ 76